Namaste everyone, welcome to my channel. In the previous video, we covered the basics of transition elements. Now, in part 2, let's move on to an important topic, physical properties of transition elements. Now, let us discuss physical properties of transition elements. First, what are physical properties? Physical properties andra we can observe or measure without changing the substances. ಅದ್ರಾಗ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಡಿಫ್ರೆಂಟ್ ಅಥವಾ ಯುನಿಕ್ ಫಿಸಿಕಲ್ ಪ್ರಾಪರ್ಟೀಸ್ ನ ತೋರಿಸ್ತವು ಕಂಪೇರ್ ಟು ಅದರ್ ಎಲಿಮೆಂಟ್ಸ್. ಅದ್ರೊಳಗೆ ಫಸ್ಟ್ ಒನ್ ನೋಡೋಣ, ಅದು ಮೆಟಾಲಿಕ್ ಕ್ಯಾರೆಕ್ಟರ್. These elements show typical metallic characters like high tensile strength, ductility, malleability, good thermal and electrical conductivity, and also metallic luster. But few exceptions adavu. Zinc, cadmium, mercury ಮತ್ತು manganese normal metallic structure na follow ಮಾಡಲ್ಲ. So they behave little differently. Next ನೋಡ್ರಿ, melting and boiling point. Transition metals generally have high values. Reason ಏನಂತಂದ್ರ bonding strong ಇರುತ್ತ because both N-1d ಮತ್ತು Ns electrons participate ಮಾಡ್ತಾವ in metallic bonding. Trend ನೋಡಿದ್ರ ಮೆಲ್ಟಿಂಗ್ ಪಾಯಿಂಟ್ ಇನಿಷಿಯಲಿ ಇನ್ಕ್ರೀಸ್ ಆಗುತ್ತಾ, ಮಿಡಲ್ ಒಳಗ ಮ್ಯಾಕ್ಸಿಮಮ್ ರೀಚ್ ಆಗುತ್ತಾ, ಎಸ್ಪೆಷಲಿ D5 ಕಾನ್ಫಿಗರೇಷನ್ ಒಳಗ. ಆದ್ಮೇಲೆ ಗ್ರಾಜುವಲಿ ಡಿಕ್ರೀಸ್ ಆಕೊಂತ ಬರ್ತೈತಿ. ಸೊ ಮೇನ್ ಐಡಿಯಾ ಏನಂದ್ರ ಸ್ಟ್ರಾಂಗರ್ ಬಾಂಡಿಂಗ್ ಇಸ್ ಈಕ್ವಲ್ ಟು ಹೈಯರ್ ಮೆಲ್ಟಿಂಗ್ ಪಾಯಿಂಟ್. Now we will see enthalpy of atomization. ಹಂಗಂದ್ರೆ ಏನಂದ್ರೆ the energy required to convert a metal into individual atoms. So it tells us about the strength of bonding between atoms in a metal. ಅಂದ್ರೆ atoms ನಡುವಿನ ಬಾಂಡಿಂಗ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತೈತಿ. ಇಫ್ ಬಾಂಡಿಂಗ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರ ಡೆಲ್ಟಾ HA ಅಂದ್ರ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಹೈ ಇರುತ್ತೆ. ಟ್ರೆಂಡ್ ನೋಡಿದ್ರ ಟ್ರಾನ್ಸಿಷನ್ ಸೀರೀಸ್ ಒಳಗ ಬಿಗಿನಿಂಗ್ ಇಂದ ಇನ್ಕ್ರೀಸ್ ಆಕೊಂತ ಹೋಗುತ್ತಾ, ಮಿಡಲ್ ಒಳಗ ಮ್ಯಾಕ್ಸಿಮಮ್ ರೀಚ್ ಆಗುತ್ತಾ, ದೆನ್ ಡಿಕ್ರೀಸ್ ಆಗುತ್ತಾ. ರೀಸನ್ ಏನಪ್ಪಾ ಅಂತಂದ್ರ ಇದು ಇಂಪಾರ್ಟೆಂಟ್, ಮಿಡಲ್ ಎಲಿಮೆಂಟ್ಸ್ ಒಳಗ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇರ್ತಾವ. ದೀಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸ್ಟ್ರಾಂಗ್ ಇಂಟರ್ ಅಟೋಮಿಕ್ ಅಟ್ರಾಕ್ಷನ್ ನ ಕ್ರಿಯೇಟ್ ಮಾಡ್ತಾವ. ಸೊ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಅದಕ್ಕ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಹೈಯೆಸ್ಟ್ ಮಿಡಲ್ ಒಳಗೆ ಇರ್ತೈತಿ. ಸೊ ಸಿಂಪಲ್ ಏನಂದ್ರ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸ್ಟ್ರಾಂಗರ್ ಬಾಂಡಿಂಗ್, ಹೈಯರ್ ಎಂಥಾಲ್ಪಿ ಆಫ್ ಅಟೋಮೈಸೇಷನ್. Let's see variation in atomic or ionic radii. General trend, transition elements ಒಳಗ ಸೈಜ್ ಸ್ಲೈಟ್ಲಿ ಡಿಕ್ರೀಸ್ ಆಗುತ್ತಾ ಫ್ರಮ್ ಲೆಫ್ಟ್ ಟು ರೈಟ್. ರೀಸನ್ ಏನಂತಂದ್ರ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತಾ, ಬಟ್ ಡಿ ಎಲೆಕ್ಟ್ರಾನ್ ಶೀಲ್ಡಿಂಗ್ ಎಫೆಕ್ಟಿವ್ ಆಗಿರಲ್ಲ. ಸೊ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಕ್ಲೋಸ್ ಆಗ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರ 4D and 5D ಸೀರೀಸ್ ಕಂಪ್ಯಾರಿಸನ್. ಸರ್ಪ್ರೈಸಿಂಗ್ ಆಗಿ 5D ಎಲಿಮೆಂಟ್ ಸೈಜ್ ಆಲ್ಮೋಸ್ಟ್ ಸೇಮ್ ಇರ್ತಾವ 4D ಎಲಿಮೆಂಟ್ ಸೈಜ್ಗೆ. ಇದಕ್ಕೆ ಮೇನ್ ರೀಸನ್ ಏನಂತಂದ್ರ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರ 4f ಎಲೆಕ್ಟ್ರಾನ್ ಪ್ರಾಪರ್ ಶೀಲ್ಡಿಂಗ್ ಕೊಡಂಗಿಲ್ಲ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತ ಅಂಡ್ ಸೈಜ್ ರೆಡ್ಯೂಸ್ ಆಗುತ್ತ. ಅದಕ್ಕ 5D ಎಲಿಮೆಂಟ್ಸ್ ಎಕ್ಸ್ಪೆಕ್ಟೆಡ್ ಬಿಗರ್ ಇರ್ಬೇಕಿತ್ತು, ಬಟ್ ಆಕ್ಚುಲಿ ಸೇಮ್ ಸೈಜ್ ಇರುತ್ತೆ ಆಸ್ 4D. ಸೊ ಫೈನಲ್ ಐಡಿಯಾ ಏನಂದ್ರ ಪೂರ್ ಶೀಲ್ಡಿಂಗ್, ಸೈಜ್ ಡಿಕ್ರೀಸ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಎಫೆಕ್ಟ್. Let's discuss ionization enthalpy. ಹಂಗಂದ್ರೆ ಏನು? The energy is required to remove an electron from an isolated atom. So it tells us about how tightly an atom holds its electron. General trend, transition elements ಒಳಗ ionization enthalpy gradually increase ಆಗುತ್ತಾ from left to right. Irregularity ನೋಡೋಣ. ಇದು S and P ಬ್ಲಾಕ್ ತರ ಸ್ಟೀಪ್ ಇನ್ಕ್ರೀಸ್ ಆಗಿರಲ್ಲ. ಯಾಕಂದ್ರ ಡಿ ಎಲೆಕ್ಟ್ರಾನ್ಸ್ ಶೀಲ್ಡಿಂಗ್ ಎಫೆಕ್ಟ್ ಕೊಡುತ್ತ. ಸೊ ಔಟರ್ NS ಎಲೆಕ್ಟ್ರಾನ್ ಮೇಲೆ ಅಟ್ರಾಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸ್ಟೆಬಿಲಿಟಿ. D5 ಮತ್ತು D10 ಕಾನ್ಫಿಗರೇಷನ್ಸ್ ತುಂಬಾ ಸ್ಟೇಬಲ್ ಆಗಿರ್ತವು. ಸೊ ಈ ಕಾನ್ಫಿಗರೇಷನ್ ಇರೋಂಥ ಎಲಿಮೆಂಟ್ಸ್ಗೆ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ತುಂಬಾ ಕಷ್ಟ. ಸೊ
ಅಯನೈಸೇಷನ್ ಎಂಥಾಲ್ಪಿ ಹೈ ಇರ್ತೈತಿ. ಎಕ್ಸಾಂಪಲ್ ಮ್ಯಾಂಗ್ನೀಸ್ ಮತ್ತು ಜಿಂಕ್ ಎರಡು ಹೈ ಸ್ಟೆಬಿಲಿಟಿ ತೋರಿಸ್ತವು. ಸೊ ಫೈನಲ್ ಐಡಿಯಾ ಏನಂತಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಸ್ಮೂತ್ ಟ್ರೆಂಡ್ ನ ಕೊಡುತ್ತ ಮತ್ತು ಸ್ಪೆಷಲ್ ಕಾನ್ಫಿಗರೇಷನ್ಸ್ irregularity create ಮಾಡುತ್ತೆ. Now let's see variable oxidation states. This is one of the important properties. First ಯಾಕೆ ಹಿಂಗಾಗುತ್ತೆ ಅಂತ ನೋಡೋಣ. ಯಾಕಾಗುತ್ತೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಯಾಕೆ ಬರ್ತಾವ ಅಂತಂದ್ರೆ n-1d ಮತ್ತು ns ಆರ್ಬಿಟಲ್ಸ್ ಮಧ್ಯೆ ಎನರ್ಜಿ ಗ್ಯಾಪ್ ಬಹಳ ಕಮ್ಮಿ ಇರ್ತೈತಿ. ಅದಕ್ಕೆ ಬೋತ್ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಒಳಗ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರ್ತಾವ. ನಾವು ಅಬ್ಸರ್ವೇಷನ್ ನೋಡೋಣ. ಅರ್ಲಿ ಎಲಿಮೆಂಟ್ಸ್ ಲೈಕ್ ಸ್ಕ್ಯಾಂಡಿಯಂ ಮತ್ತು ಟಿಟಾನಿಯಂ ಇವು ಫ್ಯೂ ಅಂದ್ರೆ ಸ್ವಲ್ಪ ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ಸ್ ಮಾತ್ರ ತೋರಿಸ್ತವು. ಮಿಡಲ್ ಎಲಿಮೆಂಟ್ಸ್ ಲೈಕ್ ಮ್ಯಾಂಗ್ನೀಸ್ ಇವು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ನ ತೋರಿಸ್ತವು +2 ದಿಂದ +7 ವರ್ಗುನು. ಲೇಟ್ ಎಲಿಮೆಂಟ್ಸ್ ಲೈಕ್ ಕಾಪರ್ ಮತ್ತು ಜಿಂಕ್ ಅಗೇನ್ ಆಕ್ಸಿಡೇಷನ್ ಸ್ಟೇಟ್ಸ್ ಕಮ್ಮಿ ಆಗ್ತಾವು. ರೀಸನ್ ಏನಂತಂದ್ರೆ D10 ಕಾನ್ಫಿಗರೇಷನ್ ತುಂಬಾ ಸ್ಟೇಬಲ್ ಆಗಿರ್ತಾವು. ಸೊ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡೋದು ಕಷ್ಟ. ಸೊ ಫೈನಲ್ ಐಡಿಯಾ ಸ್ಮಾಲ್ ಎನರ್ಜಿ ಗ್ಯಾಪ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಮತ್ತು ಸ್ಟೆಬಿಲಿಟಿ ಆಫ್ ಕಾನ್ಫಿಗರೇಷನ್ ಡಿಸೈಡ್ ಮಾಡುತ್ತಾ ಹೌ ಮೆನಿ ಸ್ಟೇಟ್ಸ್ ಪಾಸಿಬಲ್ ಅಂತ ಹೇಳಿ. So this was about the physical properties of transition elements. Remember, strong bonding due to d electrons is the main reason behind these properties. Let's continue the remaining concepts in the next video. ಈ ವಿಡಿಯೋ ಇಷ್ಟ ಆಗಿದ್ರೆ please like, subscribe, share with your friends. Thank you for watching. All the best.